ಸಿಎಲ್ಪಿ ಬಗ್ಗೆ ಪಕ್ಷದ ಅಧ್ಯಕ್ಷರು ಮತ್ತು ಎಐಸಿಸಿಯ ಜನರಲ್ ಸೆಕ್ರೆಟರಿ ಅವರು ತಮಗೆ ಮಾಹಿತಿಯನ್ನ ನೀಡ್ತಾರೆ. ಈಗ ಅಂತಿಮವಾದಂಥ ಫಲಿತಾಂಶ ಹೊರಬಿದ್ದಿದೆ. 136 ಸ್ಥಾನಗಳನ್ನು ಭಾರಿ ಬಹುಮತವನ್ನ ಕರ್ನಾಟಕದ ಕನ್ನಡಿಗರು ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಚರ್ಚೆಗಳು ನಡೀತಾ ಇದೆ. ಪಕ್ಷ ಯಾವಾಗ ಸಿಎಲ್ಪಿ ಸಭೆ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೋ ಆಗ ಸಭೆ ಪ್ರಾರಂಭ ಆಗ್ತದೆ, ಸಭೆ ಮಾಡ್ತಾರೆ. ಸರ್, ಎಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಆದ್ಮೇಲೆ ಪಕ್ಷ ಸಂಘಟನೆ ಬಹಳಷ್ಟು ಸದೃಢವಾಗಿ ಆಯಿತು. ಹಾಗಾಗಿ ಇವತ್ತಿನ ಫಲಿತಾಂಶ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ಮೊದಲ ಸಿಎಂ ಆಗಬೇಕಾ? ಫಾರ್ಮಲ್ ಏನಾದರೂ ಇದೆಯಾ? 50-50 ಫಾರ್ಮಲ್ ಆ ಥರ ಏನಾದರೂ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸಂಸತ್ನಾದ ಅನ್ನೋದನ್ನು ಬಿಟ್ಟು ಡಿ.ಕೆ. ಶಿವಕುಮಾರ್ ತಮ್ಮನಾಗಿ ಹೇಳೋದಾಯ್ತು ಅಂದರೆ ನಾನು ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋನು ಮೊದಲಿಗ. ಓಕೆ. ಸಿಎಲ್ಪಿ ಬಗ್ಗೆ ಪಕ್ಷದ ಅಧ್ಯಕ್ಷರು ಮತ್ತು ಎಐಸಿಸಿಯ ಜನರಲ್ ಸೆಕ್ರೆಟರಿ ಅವರು ತಮಗೆ ಮಾಹಿತಿಯನ್ನ ನೀಡ್ತಾರೆ. ಈಗ ಅಂತಿಮವಾದಂಥ ಫಲಿತಾಂಶ ಹೊರಬಿದ್ದಿದೆ. 136 ಸ್ಥಾನಗಳನ್ನು ಭಾರಿ ಬಹುಮತವನ್ನ ಕರ್ನಾಟಕದ ಕನ್ನಡಿಗರು ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಚರ್ಚೆಗಳು ನಡೀತಾ ಇದೆ. ಪಕ್ಷ ಯಾವಾಗ ಸಿಎಲ್ಪಿ ಸಭೆ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೋ ಆಗ ಸಭೆ ಪ್ರಾರಂಭ ಆಗ್ತದೆ, ಸಭೆ ಮಾಡ್ತಾರೆ. ಸರ್, ಎಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಆದ್ಮೇಲೆ ಪಕ್ಷ ಸಂಘಟನೆ ಬಹಳಷ್ಟು ಸದೃಢವಾಗಿ ಆಯಿತು. ಹಾಗಾಗಿ ಇವತ್ತಿನ ಫಲಿತಾಂಶ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ಮೊದಲ ಸಿಎಂ ಆಗಬೇಕಾ? ಫಾರ್ಮಲ್ ಏನಾದರೂ ಇದೆಯಾ? 50-50 ಫಾರ್ಮಲ್ ಆ ಥರ ಏನಾದರೂ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸಂಸತ್ನಾದ ಅನ್ನೋದನ್ನು ಬಿಟ್ಟು ಡಿ.ಕೆ. ಶಿವಕುಮಾರ್ ತಮ್ಮನಾಗಿ ಹೇಳೋದಾಯ್ತು ಅಂದರೆ ನಾನು ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋನು ಮೊದಲಿಗ. ಓಕೆ. ಸಿಎಲ್ಪಿ ಬಗ್ಗೆ ಪಕ್ಷದ ಅಧ್ಯಕ್ಷರು ಮತ್ತು ಎಐಸಿಸಿಯ ಜನರಲ್ ಸೆಕ್ರೆಟರಿ ಅವರು ತಮಗೆ ಮಾಹಿತಿಯನ್ನ ನೀಡ್ತಾರೆ. ಈಗ ಅಂತಿಮವಾದಂಥ ಫಲಿತಾಂಶ ಹೊರಬಿದ್ದಿದೆ. 136 ಸ್ಥಾನಗಳನ್ನು ಭಾರಿ ಬಹುಮತವನ್ನ ಕರ್ನಾಟಕದ ಕನ್ನಡಿಗರು ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಚರ್ಚೆಗಳು ನಡೀತಾ ಇದೆ. ಪಕ್ಷ ಯಾವಾಗ ಸಿಎಲ್ಪಿ ಸಭೆ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೋ ಆಗ ಸಭೆ ಪ್ರಾರಂಭ ಆಗ್ತದೆ, ಸಭೆ ಮಾಡ್ತಾರೆ. ಸರ್, ಎಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಆದ್ಮೇಲೆ ಪಕ್ಷ ಸಂಘಟನೆ ಬಹಳಷ್ಟು ಸದೃಢವಾಗಿ ಆಯಿತು. ಹಾಗಾಗಿ ಇವತ್ತಿನ ಫಲಿತಾಂಶ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ಮೊದಲ ಸಿಎಂ ಆಗಬೇಕಾ? ಫಾರ್ಮಲ್ ಏನಾದರೂ ಇದೆಯಾ? 50-50 ಫಾರ್ಮಲ್ ಆ ಥರ ಏನಾದರೂ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸಂಸತ್ನಾದ ಅನ್ನೋದನ್ನು ಬಿಟ್ಟು ಡಿ.ಕೆ. ಶಿವಕುಮಾರ್ ತಮ್ಮನಾಗಿ ಹೇಳೋದಾಯ್ತು ಅಂದರೆ ನಾನು ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋನು ಮೊದಲಿಗ. ಓಕೆ. ಸಿಎಲ್ಪಿ ಬಗ್ಗೆ ಪಕ್ಷದ ಅಧ್ಯಕ್ಷರು ಮತ್ತು ಎಐಸಿಸಿಯ ಜನರಲ್ ಸೆಕ್ರೆಟರಿ ಅವರು ತಮಗೆ ಮಾಹಿತಿಯನ್ನ ನೀಡ್ತಾರೆ. ಈಗ ಅಂತಿಮವಾದಂಥ ಫಲಿತಾಂಶ ಹೊರಬಿದ್ದಿದೆ. 136 ಸ್ಥಾನಗಳನ್ನು ಭಾರಿ ಬಹುಮತವನ್ನ ಕರ್ನಾಟಕದ ಕನ್ನಡಿಗರು ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಚರ್ಚೆಗಳು ನಡೀತಾ ಇದೆ. ಪಕ್ಷ ಯಾವಾಗ ಸಿಎಲ್ಪಿ ಸಭೆ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೋ ಆಗ ಸಭೆ ಪ್ರಾರಂಭ ಆಗ್ತದೆ, ಸಭೆ ಮಾಡ್ತಾರೆ. ಸರ್, ಎಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಆದ್ಮೇಲೆ ಪಕ್ಷ ಸಂಘಟನೆ ಬಹಳಷ್ಟು ಸದೃಢವಾಗಿ ಆಯಿತು. ಹಾಗಾಗಿ ಇವತ್ತಿನ ಫಲಿತಾಂಶ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ಮೊದಲ ಸಿಎಂ ಆಗಬೇಕಾ? ಫಾರ್ಮಲ್ ಏನಾದರೂ ಇದೆಯಾ? 50-50 ಫಾರ್ಮಲ್ ಆ ಥರ ಏನಾದರೂ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸಂಸತ್ನಾದ ಅನ್ನೋದನ್ನು ಬಿಟ್ಟು ಡಿ.ಕೆ. ಶಿವಕುಮಾರ್ ತಮ್ಮನಾಗಿ ಹೇಳೋದಾಯ್ತು ಅಂದರೆ ನಾನು ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋನು ಮೊದಲಿಗ.